ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಮಧ್ವಾಚಾರ್ಯರು ವಿಶ್ವಶಬ್ದಕ್ಕೆ 100 ಅರ್ಥವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. 100 ಅರ್ಥ ಎಲ್ಲ ಪಂಡಿತರು ಕೇಳಿದ ರೀತಿಯಲ್ಲಿ ಎಲ್ಲ ಉಪನಿಷತ್ತುಗಳ ಸಹಕಾರದಿಂದ, ಉಪನಿಷತ್ತುಗಳ ಸಹಕಾರ, ಅದರ ಜೊತೆಗೆ ವ್ಯಾಕರಣಶಾಸ್ತ್ರದ ವ್ಯಾಕರಣಬದ್ಧವಾಗಿ ಮತ್ತು ಅದರಲ್ಲಿ ಯಾವುದೇ ವ್ಯತ್ಯಾಸ ಮಾಡದೆ ಅವರು ಹೇಳಿದ ನಿಯಮಕ್ಕೆ ಅನುಗುಣವಾಗಿ 100 ಅರ್ಥ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮಾಡಿದಾಗ ಅಲ್ಲಿ ಕೂತವರಿಗೆಲ್ಲ ಭಯ ಪ್ರಾರಂಭ ಆಯ್ತಂತೆ. ಯಾಕಂದರೆ ಇವರು ಹೇಳ್ತಾನೇ ಇದ್ದಾರೆ. ಅವರು ಹೇಳ್ತಾ ಹೇಳ್ತಾ ಸುಮಾರು ಒಂದು 45-50 ಅರ್ಥಗಳ ತನಕ ಹೇಳಿದ್ದಾಗೋಯ್ತು. ಆವಾಗ ಇವರ ಪರಿಸ್ಥಿತಿ ಏನಾಯಿತು ಅಂದರೆ, ಅದನ್ನು ಹೇಳ್ತಾರೆ, ಯಾವದರ್ಥ ಶತಕಂ ನ ವಿಶಂಕಂ ಸಂತತೋಕ್ತಿ ಕೃತ ಪೂರಯ ದೇಶ ವರ್ಣಿತಾವಧೃತಿ ದುರ್ಬಲ ಚಿತ್ತ ತಾವದಾಕುಲ ಹೃದೋಕ್ಯ ಭವಂಸ್ತೆ. ಅಲ್ಲಿದ್ದ ಇವರು ಅರ್ಥ ಹೇಳ್ತಾ ಇದ್ರೆ ಇವರೆಲ್ಲ ಗಮನ ಕೊಟ್ಟು ಕೇಳ್ತಾ ಇದ್ದಾರೆ. ಅವರು ಅರ್ಥ ಹೇಳಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಇವರೆಲ್ಲ ಅಲ್ಲೇ ಕಿವಿ ಇಟ್ಟು, ಯಾಕಂದ್ರೆ ವಾಪಸ್ ಹೇಳಬೇಕಾದ್ರಿಂದ ಎರಡು ಅರ್ಥದಲ್ಲಿ ಗಮನ ಕೊಟ್ಟಿದ್ದಾರೆ. ಒಂದು, ವಾಪಸ್ ಅವ್ರು ಹೇಳಬೇಕು, ಅವ್ರೇನು ಹೇಳಿದಾರೋ ಅದು ಎಲ್ಲ ಅರ್ಥವನ್ನು ಇವರು ವಾಪಸ್ ಹೇಳಬೇಕು, ಅದಕ್ಕೋಸ್ಕರವೂ ಗಮನ ಕೊಟ್ಟು ಕೇಳ್ತಾ ಇದ್ದಾರೆ. ಇನ್ನೊಂದೇನೆಂದ್ರೆ, ಅವ್ರು ಹೇಳಬೇಕಾದ್ರೆ ತಪ್ಪು ಹೇಳಿದರೆ, ಸ್ವಯಂ ಇವರೆಲ್ಲ ಪಂಡಿತರಾದ್ದರಿಂದ ಅವರು ತಪ್ಪು ಹೇಳಿದರೆ ಆ ತಪ್ಪನ್ನು ಅಲ್ಲೇ ಕಂಡು ಹಿಡಿದು ಅವ್ರು ಹೇಳೋದನ್ನ ನಿಲ್ಲಿಸ್ಬಿಡ್ಬೋದು. ಹಾಗೇನೆ ಇನ್ನು ಮುಂದೆ ನೀವು ಹೇಳಲೇಬೇಡಿ ಅಂತ, ಇನ್ನು ಮುಂದೆ ಹೇಳಲೇಬೇಡಿ, ನೀವು ಮಾತಾಡಬೇಡಿ ಅಂತ. ಕೆಲವರು ಬಾಯಿ ತಪ್ಪಿ ಯಾವುದೋ ಒಂದು ಪ್ರಸಂಗದಲ್ಲಿ ಮಾತಾಡ್ತಾ ಇರ್ತಾರೆ. ಬಾಯಿ ತಪ್ಪು ಒಂದೇ ಒಂದು ಅಪಶಬ್ದ ಬರುತ್ತೆ, ಅದೊಂದೇ ಕಾರಣಕ್ಕೆ ನೀವಿನ್ನು ಮಾತಾಡಬೇಡಿ ಅಂತ. ನಿಮಗೆ ಮಾತಾಡ್ಲಿಕ್ಕೆ ಬರೋದೇ ಇಲ್ಲ, ನೀವು ಮಾತಾಡಬೇಡಿ, ತಪ್ಪು ಮಾತಾಡ್ತೀರಾ ಅಂತ ಅಷ್ಟಕ್ಕೆ ಗಲಾಟೆಗೆ ನಿಂತ್ಕೊಂಡ್ಬಿಡ್ತಾರೆ. ಆದರೆ ಆಚಾರ್ಯರ ಹತ್ರ ಈ ಥರದ ಸಣ್ಣ ಅವಕಾಶವೂ ಅವರಿಗೆ ಸಿಗಲಿಲ್ಲ. ಯಾಕಂದ್ರೆ ಅವ್ರದ್ದು ಸ್ಪಷ್ಟ ಉಚ್ಚಾರಣೆ, ಗಂಭೀರ ಧ್ವನಿ. ಮತ್ತು ನೀವು ಹೇಳಿದ ಅರ್ಥ ಕೇಳಿಸ್ಲಿಲ್ಲ ಅಂದರೆ ಏನು ಮಾಡೋದು? ಇಷ್ಟೊತ್ತರೆಗೂ ಹೇಳಿದ್ರೆ ನಿಜ, ಒಂದು 10 ಅರ್ಥ ತನಕ ಸ್ವಲ್ಪ ಜೋರಾಗಿ ಹೇಳಿದ್ರಿ, ಆಮೇಲೆ ಜೋರಾಗಿ ಹೇಳಲಿಲ್ಲ, ನಮಗೆ ಅರ್ಥಗಳೇ ಕೇಳಿಸ್ತಿಲ್ಲ ಅಂತ. ಹೇಗೆ ಬೇಕಾದರೂ ಮಾಡ್ಬೋದು. ತಪ್ಪಿಸ್ಕೊಳ್ಬೇಕು ಅಂತಿದ್ರೆ ಅಥವಾ ಮೋಸದಿಂದ ಸೋಲಿಸಬೇಕು ಅಂತಿದ್ರೆ ಯಾವ ರೀತಿ ಬೇಕಾದರೂ ಮಾಡ್ಬೋದು. ಅಥವಾ ಒಂದು ವೇಳೆ ಹೇಳುವ ವ್ಯಕ್ತಿಗೆ ಅರ್ಥಗಳನ್ನು ಹೇಳಲಿಕ್ಕೆ ಬರಲಿಲ್ಲ ಅಂತ ಆದರೆ ತಾನು ಹಾಗೂ ಮಾಡ್ಬೋದು. ಒಂದು 10 ಅರ್ಥ ಎಷ್ಟು ಗೊತ್ತಿದೆಯೋ ಅದನ್ನು ಜೋರಾಗಿ ಹೇಳಿ, ಆಮೇಲೆ ಮಧ್ಯ ಕೆಮ್ಮೋದು, ಅದೇ ಹೇಳಿದ್ನಲ್ಲ ಅದೇ ಅರ್ಥ ಅಂತ ಇದಕ್ಕೂ ಇಟ್ಕೊಳ್ಳಿ ಅನ್ನೋದು. ಈ ಥರ ಒಂಥರ ಅದು ಭಾಷಣಗಳನ್ನು ಮಾಡ್ತಿರ್ತಾರೆ ಕೆಲವರು. ಅದನ್ನು ನಾನೇನು ಹೇಳಿದ್ದೀನಿ ಅದೇ ಇದರಾಗಿ ಪಟ್ಟಿದೆ, ಇದರಿಂದ ಅದು ಗೊತ್ತಾಗುತ್ತೆ ನಿಮಗೆ, ಅದು ಇದು ಅನ್ನೋದರಲ್ಲೇ ಸಮಗ್ರ ಭಾಷಣ ಮುಗಿದೋಗಿರುತ್ತೆ. ಆ ಥರ ಆವಾಗಲೇ ಹೇಳಿದ ಅರ್ಥವನ್ನೇ ಈಗಲೂ ಸೇರಿಸ್ಕೊಳ್ಬೇಕು. ಇಲ್ಲಿ ಈ ಶಬ್ದ ಇದೆ, ಇದಕ್ಕೆ ಈ ಅರ್ಥ ಇಟ್ಕೊಳ್ಬೇಕು. ಈ ಥರನೂ ಮಾಡಲಿಲ್ಲ ಅಂದರೆ ಒಂದು ಸ್ವಲ್ಪವೂ ಅವರಿಗೆ ಅನುಮಾನವೇ ಬರಬಾರ್ದು. ಅವರು ಪ್ರಾರಂಭ ಮಾಡಿದಾಗಿನಿಂದ ಏನಿವಾಗ ಸುಮಾರು ಒಂದು 50ರ ತನಕ ಅರ್ಥವನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದು ಒಂದು ಕಡೆಯೂ ಅವರಿಗೆ ಅನುಮಾನವೂ ಬರಲಿಲ್ವಂತೆ. ಒಂದು ಚಕಾರ ವಕಾರಗಳಲ್ಲಿ ವ್ಯತ್ಯಾಸ ಕಾಣಲಿಲ್ಲ ಅವರಿಗೆ. ಈ ಪ್ರಮಾಣ ಅಲ್ಲಿದೆಯಾ ಅಂತ ಇವರು ಹುಡುಕಿ ಪುಸ್ತಕ ತೆಗೆದು ನೋಡಬೇಕು. ಅವರು ಹಾಗೆ ಪುಸ್ತಕ ತೆಗೆದು ಏನಿಲ್ಲ, ಈ ಉಪನಿಷತ್ತಿನಲ್ಲಿ ಈ ಥರ ಪ್ರಯೋಗ ಮಾಡಿದ್ದಾರೆ, ಅದಕ್ಕೆ ಇದು ವಿಶ್ವ ಅಂತ ಅರ್ಥ ಬಂದಿದೆ. ವ್ಯಾಕರಣದಲ್ಲಿ ಈ ಥರ ಆ ಪದವನ್ನು ಬಿಡಿಸ್ಲಿಕ್ಕೆ ಬರುತ್ತೆ, ಆದ್ದರಿಂದ ಇದಕ್ಕೆ ವಿಶ್ವ ಅಂತ ಬಂದಿದೆ. ನಮಗೆ ಆ ಥರ ನಿರಂತರವಾಗಿ ಎಡಬಿಡದೆ 50 ಅರ್ಥಗಳನ್ನು ಹೇಳ್ತಾ ಬರ್ತಿದ್ದಾರೆ. ಮತ್ತು ಅದಕ್ಕೆ ಅವರು ಹೇಳಿದರು, ಅದರಲ್ಲಿ ತಡೆ ಇಲ್ಲ. ಮತ್ತೆ ಒಂದು ನಿಮಿಷ ಯೋಚನೆ ಮಾಡೋದು, ಆಮೇಲೆ ಹೀಗೆ ಹೇಳ್ಬೋದಲ್ವಾ ಅಂತ ಹೇಳೋದು, ಹಾಗಲ್ಲ. ಒಂದು ಸತಿ ವಿಶ್ವ ಅಂತ ಅದಕ್ಕೆ ಅರ್ಥ ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ 50ರ ತನಕ ನಾನ್ ಸ್ಟಾಪ್ ಅರ್ಥಗಳನ್ನು ಹೇಳ್ತಿದ್ದಾರೆ. ಅದು ಒಂದಕ್ಕಿಂತ ಒಂದು ವಿಶಿಷ್ಟವಾದ ಅರ್ಥ, ಒಂದಕ್ಕಿಂತ ಒಂದು ವಿಶಿಷ್ಟವಾದ ಅರ್ಥ. ಆವಾಗ ಅಲ್ಲಿದ್ದ ಎಲ್ಲ ಪಂಡಿತರಿಗೆ ಇನ್ನು ನಾವು ಇವರನ್ನು ಈ ಥರವೂ ಗೆಲ್ಲಿಕ್ಕಾಗೋದಿಲ್ಲ ಅಂತ ಗೊತ್ತಾಯ್ತು ಅವರಿಗೆ. ಅನ್ಯಾಯ ಮಾಡಾದರೂ ಇವರಿಂದ ಗೆಲ್ಲಬಹುದು ಅಂತ ಏನು ಅಂದ್ಕೊಂಡಿದ್ರು ಅದು ಇವಾಗ ಅವರಿಗೆ ಅರ್ಥ ಆಯಿತು. ನಾವು ಈ ಥರನೂ ಇವರನ್ನು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಅಂಶ ಸ್ಪಷ್ಟವಾಗಿ ಗೊತ್ತಾಯ್ತು ಅವರಿಗೆ. ಯಾಕೆಂದರೆ ಈ ಥರ ಹೇಳಿದರೆ ನಾವೆಲ್ಲ ಹೇಳಬೇಕು? ನಮಗೆಲ್ಲ ಅದನ್ನೆಲ್ಲ ಧಾರಣೆ ಮಾಡುವ ಶಕ್ತಿ ಇದೆ, ಅದನ್ನು ವಾಪಸ್ ಹೇಳೋ ಶಕ್ತಿಯಲ್ಲಿದೆ. ಏನು ಸುಮ್ಮನೆ ಹೇಳ್ತಿದ್ದಾರಾ ಅರ್ಥ? ಹಾಗಿಲ್ಲ. 10 ಉಪನಿಷತ್ತುಗಳ ಮಧ್ಯದಲ್ಲಿ ಬರುವ ಪ್ರತಿಯೊಂದನ್ನು ಕೊಟೇಶನ್ ಕೊಡ್ತಾ ಇದ್ದಾರೆ. ಅದೆಲ್ಲ ಎಲ್ಲೆಲ್ಲೋ ಯಾವ್ಯಾವುದೋ ಭಾಗಗಳದು ಇರುವಂಥದ್ದೇ, ಆದರೆ ಎಲ್ಲಿ ಯಾವ ಭಾಗದಿಂದ ತೆಗೆದು ಹೇಳ್ತಿದ್ದಾರೆ ಅದು ಗೊತ್ತಾಗ್ತಾ ಇಲ್ಲ. ಒಂದಿಷ್ಟು ಮಹಾಭಾರತದ, ರಾಮಾಯಣದ ಎಲ್ಲ ಶಾಸ್ತ್ರಗಳಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ವಿಷಯಗಳನ್ನು ತೆಗೆದು ಅದಕ್ಕೆ ಈ ವಿಶ್ವಶಬ್ದವನ್ನು ಸಮನ್ವಯ ಮಾಡಿ ವ್ಯಾಕರಣಬದ್ಧವಾಗಿ ಅರ್ಥ ಹೇಳಿದ್ರೆ ನಾವೆಲ್ಲಿ ಇದನ್ನು ವಾಪಸ್ ಹೇಳಬೇಕು? ಅವರವಾಗ ಗೊತ್ತಾಗುತ್ತೆ ಅವರಿಗೆ.
ಸಂತತೋಕ್ತಿ ಕೃತ ಪೂರಯ ದೇಶ ವರ್ಣಿತಾವಧೃತಿ ದುರ್ಬಲ ಚಿತ್ತ ತಾವದಾಕುಲ ಹೃದೋಕ್ಯ ಭವಂಸ್ತೆ. ಅವರ ಹೃದಯದಲ್ಲಿ ಭಯ ನಡುಕ ಶುರು ಆಯ್ತು. ಆವಾಗಲೇ ಅವರಿಗೆ ಸಾಧ್ಯವೇ ಇಲ್ಲ ಅಂತ. ಒಬ್ಬೊಬ್ರು ಅವರವರವರವ್ರ ಮುಖ ನೋಡ್ಕೊಳ್ತಾ ಇದ್ದಾರೆ. ನಿನಗೆ ಯಾವ 10 ಅರ್ಥ ಗೊತ್ತಿದೆ, ನೀನು 10 ಅರ್ಥ ನೆನಪಿಟ್ಕೊಳ್ಳಿಕ್ಕೆ ಹೇಳಿದ್ನಲ್ಲ ಅಂತ ಇವಾಗ ಅವರವರಲ್ಲಿ ಚರ್ಚೆ ಪ್ರಾರಂಭ ಆಯ್ತು. ಎಲ್ಲರ ಮುಖದಲ್ಲೂ ಭಯ ಕಾಣ್ತಾ ಇದೆ. ಇವಾಗ ಅವರವರವ್ರು ಮಾತಾಡ್ಕೊಂಡಿದ್ರು, ಅಲ್ಲಿ ದೊಡ್ಡ ಸಮೂಹ ಇದೆ, ಮತ್ತೇನು ಯಾರೋ ಒಂದು 2-3 ಜನ ಕೂತಿಲ್ಲ, ಅದನ್ನು ಮೊದಲಿಂದಲೂ ಹೇಳ್ಕೊಂಡು ಬರ್ತಿದ್ದಾರೆ ಅವರು. ಅಲ್ಲಿ ದೊಡ್ಡ ಸಭೆನೇ ಇದೆ, ಸುಮಾರು 100ರ ಮೇಲೆ ಪಂಡಿತರು ಕೂತಿದ್ದಾರೆ. 100 ಜನ ವೇದಾರ್ಥವನ್ನು ಹೇಳ್ತಕ್ಕಂತಹ, ವೇದ ಪಾರಾಯಣದಲ್ಲಿ ಉತ್ಕೃಷ್ಟ ಉನ್ನತ ಸ್ಥಾನದಲ್ಲಿ ಇರತಕ್ಕಂತಹ 100 ಜನ ವಿದ್ವಾಂಸರು, 100 ಜನ ಅಂಥವರೇ. ಅವರೆಲ್ಲರೂ ಪರಸ್ಪರ ಅವರವರವರ ಮುಖ ಅವರವರೇ ನೋಡ್ಕೊಳ್ತಾ ಇದ್ದಾರೆ. ನಿಮಗೆ ಗೊತ್ತಾಗಿದೆ ತಾನೇ, ಆ 10 ಅರ್ಥ ನೀವು ಹೇಳಬೇಕಿವಾಗ, ಆ 10 ಅರ್ಥ ನೀವು ಹೇಳಬೇಕಿವಾಗ ಅಂತ ಅವ್ರಲ್ಲಿ ಕೇಳ್ತಾರೆ. ಅವ್ರು ನನಗೆ ಮೊದಲು ಹೇಳಿದ್ದು 10 ಅರ್ಥ ನೆನಪಿದೆ, ಆಮೇಲೆ ಹೇಳಿದ್ದು ಗೊತ್ತಿಲ್ಲ ಅಂತ ಅವ್ರು ಇವ್ರಿಗೆ ವಾಪಸ್ ಹೇಳ್ತಾರೆ. ಈ ಥರ ಅಲ್ಲಿ ಇದ್ದವರಿಗೆಲ್ಲ ಮೊದಲು ಹೇಳಿದ ಒಂದು 10 ಅರ್ಥ ನೆನಪಿತ್ತೆ ಹೊರತು 11ನೇ ಅರ್ಥದಿಂದ 50ರ ತನಕ ಏನೇನು ಹೇಳಿದ್ದಾರೆ ಅದು ಯಾವುದೂ ನೆನಪಿಲ್ಲ. ಅವರಿಗೆ ಪೂರ್ತಿ ತಲೆ ಕೆಟ್ಟು ಹೋಗುತ್ತೆ. ಇದಕ್ಕಿಂತ ಇನ್ನೇನು ಬೇಕು ನಮಗೆ? ಇದಕ್ಕಿಂತ ದೊಡ್ಡ ಅವಮಾನ ಯಾವತ್ತೂ ಅನ್ಯಾಯದಿಂದ ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ದೇವರು ತಾನು ಹೇಳ್ತಾನೆ, ನಾಸತೋ ವಿದ್ಯತೆ ಭಾವಃ ನಾ ಭಾವೋ ವಿದ್ಯತೆ ಸತ. ಏನು ಮಾಡಿದರೂ ತಿಳ್ಕೊಂಡ್ಬಿಡಿ, ಕೆಟ್ಟವರಿಗೆ ಒಳ್ಳೇದಾಗೋದಿಲ್ಲ, ಒಳ್ಳೆಯವರಿಗೆ ಕೆಟ್ಟದ್ದಾಗೋದಿಲ್ಲ. ನಾನು ಬಿಡೋದಿಲ್ಲ ಅಂತ. ಒಳ್ಳೆಯವರಿಗೆ ಕೆಟ್ಟದ್ದಾಗಲಿಕ್ಕೆ ನಾನೇ ಬಿಡೋದಿಲ್ಲ, ಕೆಟ್ಟವ್ರಿಗೆ ಒಳ್ಳೇದಾಗಲಿಕ್ಕೂ ನಾನು ಬಿಡೋದಿಲ್ಲ. ಆಲೋಚನೆ ಮಾಡಬೇಡಿ. ಕಣ್ಣು ಮುಂದೆ ಕೆಲವೊಂದು ನಿದರ್ಶನಗಳು ಕಾಣಬಹುದು, ಆದರೆ ಅದೆಲ್ಲವೂ ತಾತ್ಕಾಲಿಕ. ಎಷ್ಟೋ ಒಳ್ಳೆಯವರಾಗಿರ್ತಾರೆ, ತುಂಬ ಕಷ್ಟದಲ್ಲಿದ್ದ, ಈ ಥರ ಕಣ್ಣಿಗೆ ಕಾಣಿಸಬಹುದು, ಆದರೆ ಅದು ತಾತ್ಕಾಲಿಕ. ಅದಕ್ಕೆ ಆದ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಸ್ವಲ್ಪ ದಿನಗಳ ಕಾಲದ ತನಕ ಇರುತ್ತೆ, ಸ್ವಲ್ಪ ವರ್ಷಗಳ ಕಾಲದ ತನಕ ಇರುತ್ತೆ. ಅಥವಾ ಕೆಲವೊಬ್ಬರು ಅದರಲ್ಲೇ ಸಂತೋಷ ಪಡ್ತಿರ್ತಾರೆ, ಅವರದನ್ನು ಕಷ್ಟ ಅಂತ ತಿಳ್ಕೊಂಡೇ ಇರೋದಿಲ್ಲ. ನಾನು ಈ ಥರ ಇರೋದೇ ನನಗೆ ಸುಖ ಅಂತ ಅಂದ್ಕೊಂಡಿರ್ತಾರೆ. ಒಟ್ಟು ಭಗವಂತನ ಉದ್ದೇಶ ಅನ್ಯಾಯದಿಂದಾಗಿ ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವರು ಇಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದೇನೆಂದರೆ ದೊಡ್ಡ ಅನ್ಯಾಯ. ವೇದವನ್ನು ಹೇಳಬೇಕು, ವೇದ ಮಂತ್ರ ಉಚ್ಚಾರಣೆ ಮಾಡಬೇಕು, ವೇದ ಮಂತ್ರಕ್ಕೆ ಅರ್ಥ ಹೇಳಬೇಕು. ಈ ಥರ ಪ್ರಾರಂಭವಾದ ಚರ್ಚೆ ವಿಷ್ಣು ಸಹಸ್ರನಾಮಕ್ಕೆ ತಿರುಗತ್ತೆ ಅಂದರೆ ಇದಕ್ಕಿಂತ ಇನ್ಯಾವ ಅನ್ಯಾಯ ಬೇಕು? ಮತ್ಯಾವ ಅನ್ಯಾಯದ ಅಪೇಕ್ಷೆಯೂ ಹೇಳಬೇಕಾಗೇ ಇಲ್ಲ. ಇದಕ್ಕಿಂತ ದೊಡ್ಡ ಅನ್ಯಾಯ ಅಂತ ಬೇರೆ ಯಾವುದನ್ನು ಹೇಳಬೇಕಾಗಿಲ್ಲ, ಇದೇ ದೊಡ್ಡ ಅನ್ಯಾಯ. ಹೀಗೆ ಅನ್ಯಾಯ ಮಾರ್ಗದಿಂದ ಗೆಲ್ಲಿಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ ಅಂತ ಪ್ರತ್ಯಕ್ಷವಾಗಿ ಈ ಪ್ರಸಂಗ ತೋರಿಸ್ಕೊಡುತ್ತೆ. ಅನ್ಯಾಯದಿಂದ ನಾವು ಗೆಲ್ಲಿಕ್ಕಾಗೋದಿಲ್ಲ. ನಾವು ಗೆಲ್ಲಬೇಕು ಅಂತಿದ್ರೆ ಅದು ಜೀವನದಲ್ಲಿರ್ಬೋದು, ಸ್ಪರ್ಧೆಗಳಲ್ಲಿ ಎಲ್ಲೇ ಇರಬಹುದು, ನ್ಯಾಯಸಮ್ಮತವಾದ ಹೋರಾಟದಿಂದ ಗೆಲ್ಬೋದೇ ಹೊರತು ಅನ್ಯಾಯದಿಂದ, ಮತ್ತೊಬ್ಬರ ಪ್ರೇರಣೆಯಿಂದ, ದುಡ್ಡು ತಗೊಂಡೋ ಇನ್ನೊಂದು ಮಾಡೋ, ಅಥವಾ ಅವರನ್ನು ಸಂತೋಷಪಡಿಸಿದರೆ ನನಗೊಂದು ದೊಡ್ಡ ದೊಡ್ಡ ಸ್ಥಾನ ಕೊಡ್ತಾರೆ ಅಂತಲೋ, ಅಥವಾ ನನ್ನನ್ನು 10 ಜನರ ಮಧ್ಯೆ ಗುರುತಿಸ್ಕೊಳ್ಳಿಕ್ಕೋಸ್ಕರವೋ ಅನ್ಯಾಯ ಭಾಷಣಗಳನ್ನು ಮಾಡಿ ಅನ್ಯಾಯವಾಗಿ ನಿಂತ್ಕೊಂಡು ಏನು ಮಾಡಿದರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಗೆಲ್ಲಬೇಕಾಗಿದ್ದರೆ ಅದು ನ್ಯಾಯ ಮಾರ್ಗದಿಂದಲೇ ಹೋಗಬೇಕು. ಆಚಾರ್ಯರು ಅವರು ವಾಸ್ತವಿಕವಾಗಿ ಅವರು ಹೇಳ್ಬೋದಾಗಿತ್ತು, ಅಲ್ಲ ಇದು ವೇದದ ಮೇಲೆ ನಡೀತಾ ಇರುವ ಚರ್ಚೆ, ನೀವೇನಿದ್ರು ವೇದದ ಬಗ್ಗೆ ಕೇಳಿ, ಅದರ ಬಗ್ಗೆ ಹೇಳ್ತೀನಿ ಅಂತ. ಅವಾಗ ಈ ಜನ ಏನು ಮಾತಾಡ್ತಾ ಇದ್ರು ಅಂದರೆ, ಸುಮ್ಮನೆ ಹೇಳ್ತಾರೆ ಇವರು, ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಇದೆ, ಮಹಾಭಾರತದ 1 ಶ್ಲೋಕಕ್ಕೆ 10 ಅರ್ಥ ಇದೆ, ವೇದಕ್ಕೆ 3 ಅರ್ಥ ಇದೆ ಅಂತ ಸುಮ್ಮನೆ ಹೇಳ್ತಾರೆ ಇವರು. ಅದು ನಿಜ ಅಲ್ಲ, ನಾವೆಲ್ಲ ಹೆದರ್ಲಿ ಅಂತ ಹೇಳ್ತಾರೆ. ಆದರೆ ಆ ಥರ ಇಲ್ವೇನೋ ಅಂತ ಎಲ್ಲ ಮನೆ ಮಾತಾಗೋಗ್ತಾ ಇತ್ತದು. ಅದಕ್ಕೆ ಅವರು ಅವಕಾಶವೇ ಕೊಡಲಿಲ್ಲ. 100 ಅರ್ಥ ತಾನೇ, ಅದನ್ನು ಹೇಳ್ತೀನಿ. ವಾದ ಬೇರೆ ಕಡೆ ಹೋಗಿ ಅವರ ಅಭಿಪ್ರಾಯ ಅರ್ಥ ಆದರೂ ಆಚಾರ್ಯರಿಗೆ ಯಾಕೆ 100 ಅರ್ಥ ಹೇಳ್ತಾರೆ ಅಂದರೆ ಅದರ ಮಹತ್ವವನ್ನು ಜಗತ್ತಿಗೆ ಸಾರಬೇಕಾಗಿದೆ. ವಿಷ್ಣು ಸಹಸ್ರನಾಮ ಎಷ್ಟು ಶ್ರೇಷ್ಠ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಡಬೇಕಾಗಿದೆ. ಆ ದೃಷ್ಟಿಯಿಂದ ಆಚಾರ್ಯರು ವಾದ ಬೇರೆ ಕಡೆ ಹೋದರೂ ಪರವಾಗಿಲ್ಲ, ನಾನು 100 ಅರ್ಥ ಹೇಳುವ ಜವಾಬ್ದಾರಿ ನಂದು ಅಂತಾರೆ. 100 ಅರ್ಥ ಹೇಳ್ತಾರೆ. ಆ 100 ಅರ್ಥ ಶಾಸ್ತ್ರ ಸಮ್ಮತವಾಗಿ ವ್ಯಾಕರಣ ಬದ್ಧವಾಗಿ ಹೇಳ್ತಾರೆ. ವಾಪಸ್ ಹೇಳುವ ಸಾಮರ್ಥ್ಯ ಇವರಿಗಿಲ್ಲ. 100 ಅರ್ಥವನ್ನು ಅವರಿಗೆ ಬೇರೆ ಕಡೆಗಳಲ್ಲಿ ಎಲ್ಲ ಬರೀ ವಿಶ್ವ ಶಬ್ದಕ್ಕಲ್ಲ, ಎಲ್ಲ ಶಬ್ದಗಳಿಗೂ 100 ಅರ್ಥವನ್ನು ತೋರಿಸಿಕೊಟ್ಟಿದ್ದಾರೆ. ಇಲ್ಲಿ ಅವರು ಹೇಳಬೇಕಾದ್ರೆ ಒಂದು 50-60 ಅರ್ಥಗಳನ್ನು ಹೇಳುವಷ್ಟೊತ್ತಿಗೆ ಇವರಿಗೆಲ್ಲ ಸುಸ್ತಾಗೋಗಿದೆ. ಅಷ್ಟನ್ನು ಅವರಿಂದ ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಬರೀ ನಮ್ಮ ಮಾತಲ್ಲಿ ಹೇಳಿದ್ರೆ ಈ ಥರ ಕೇಳುತ್ತೆ. ನಾರಾಯಣ ಪಂಡಿತಾಚಾರ್ಯರು ಅದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಸಾಂಗವೇದ ಚತುರಾ ಇತಿಹಾಸೆ ಶಿಕ್ಷಿತಾಸು ಬಹವೋಪ್ಯತಿ ದೃಷ್ಟಾ ನೈತದೀರಿತ ಮಹೋಜ ಗೃಹುಸ್ತೆ ವಿಶ್ವಸಂಶಯ ಪಯೋಂಧು ಗಣಾವ. ಅವರ ವರ್ಣನೆ, ಆ ಕವಿತಾ ಚಾತುರ್ಯ, ಅದರಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳೋದನ್ನು ಕೇಳಬೇಕು. ಬಹಳ ಸುಂದರವಾಗಿ ಹೇಳ್ತಾರೆ. ಅಲ್ಲಿ ಕೂತಿದಾರಲ್ಲ ಅವ್ರನ್ನ ಯಾರನ್ನು ಸಾಮಾನ್ಯ ಅಂತ ಅಂದ್ಕೊಳ್ಬೇಡಿ. ಸಾಂಗವೇದ ಚತುರಾಹ,
ಅಲ್ಲಿ ಕೂತಿರೋ ಪ್ರತಿಯೊಬ್ಬರು ಯಾವುದು ಸಾಂಗ ಅಂದರೆ ಅದೇ ಯಾವಾಗಲೇ ಬಂದು ಶಿಕ್ಷಾ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ್ಯ, ನಿರುಕ್ತ, ಈ ಎಲ್ಲ ಷಡಂಗಗಳು ಅಂತೇನಿದೆ ಅದನ್ನು ಸಮರ್ಥವಾಗಿ ಅಧ್ಯಯನ ಮಾಡಿ ಅದರಲ್ಲಿ ಚತುರರು ಇವರು, ಬಹಳ ಎತ್ತರದ ಸ್ಥಾನದಲ್ಲಿದ್ದಾರೆ ಇವರಾಗಲೇ. ಸಾಂಗವೇದ ಚತುರಾಹ. ಮತ್ತು ಅಷ್ಟೇ ಅಲ್ಲ, ಇವರಿಗೆ ಇನ್ನೂ ಗೊತ್ತಿದೆ, ಬರೀ ವೇದಾಂತ ಇದು ಮಾತ್ರ ಅಲ್ಲ, ಇತಿಹಾಸಗಳು, ಪುರಾಣಗಳು ಎಲ್ಲವೂ ಗೊತ್ತಿದೆ ಇವರಿಗೆ. ಉಪನಿಷತ್ತು, ಇತಿಹಾಸ, ಪುರಾಣ ಪ್ರತಿಯೊಂದು ಗೊತ್ತಿದೆ. ಅಂಥ ವ್ಯಕ್ತಿಗಳಲ್ಲಿ ಕೂತಿರೋದು. ಸರಿ, ಇಷ್ಟೆಲ್ಲ ಗೊತ್ತಿದ್ದು ಧೈರ್ಯ ಇಲ್ಲದೆ ಇದ್ರೆ ಏನು ಪ್ರಯೋಜನ? ಕೆಲವರು ಎಲ್ಲ ಅಧ್ಯಯನ ಮಾಡಿರ್ತಾರೆ, ಆದರೆ ಪ್ರತಿಪಾದನೆ ಮಾಡುವ ಧೈರ್ಯ ಇರೋದಿಲ್ಲ ಅವರಿಗೆ. ಹೇಳಲಿಕ್ಕೆ ಗೊತ್ತಾಗೋದಿಲ್ಲ, ಅದನ್ನು ಹೇಗೆ ಹೇಳಬೇಕು ಈ ವಿಷಯ ಅನ್ನೋದು ಗೊತ್ತಿರೋದಿಲ್ಲ. ಅವ್ರೇನಾರು ಕೇಳಿಬಿಟ್ರೆ ಅಂತ ಹೆದರ್ಕೊಳ್ತಾ ಇರ್ತಾರೆ. ಈ ವ್ಯಕ್ತಿಗಳು ಹಾಗಲ್ಲ. ಅದನ್ನೇ ಅವ್ರು ಹೇಳ್ತಾರೆ, ಶಿಕ್ಷಿತಾಸು ಬಹವೋಪ್ಯತಿ ದೃಷ್ಟಾಹ. ಒಳ್ಳೆ ಧೈರ್ಯಶಾಲಿಗಳು, ಯಾರು ಬಂದರೂ ಎದುರಿಸ್ತೇವೆ ನಾವು ಅಂತ ಸಮರ್ಥನೆ ಮಾಡುವಷ್ಟು ಶಕ್ತಿ ನಮ್ಮಲ್ಲಿದೆ. ಯಾಕೆಂದರೆ ನಾವು ಹೇಳುವ ಅರ್ಥ ಅದಷ್ಟು ಸುಸ್ಪಷ್ಟವಾಗಿರುವಂಥ ಅರ್ಥಗಳು. ಯಾರಿಗೂ ನಾವು ಹೆದರಬೇಕಾಗಿಲ್ಲ, ನಮಗೆಲ್ಲ ಗೊತ್ತಿದೆ ಅನ್ನುವ ದೊಡ್ಡ ಅಹಂಕಾರವೂ ಇದೆ ಜೊತೆಯಲ್ಲಿ. ಅಹಂಕಾರ, ಧೈರ್ಯ, ಷಡಂಗ ಸಹಿತ ಅಧ್ಯಯನ, ಇತಿಹಾಸ ಜ್ಞಾನ, ಉಪನಿಷತ್ತುಗಳ ಜ್ಞಾನ, ಏನು ಕೇಳ್ತೀರೋ ಎಲ್ಲವೂ ಈ ಪಂಡಿತರಲ್ಲಿ ತುಂಬಿಕೊಂಡಿದೆ. ಯಾಕೆಂದರೆ ನಾಳೆ ದಿನ ಕೆಲವರು ಆಕ್ಷೇಪ ಮಾಡ್ಬೋದು, ಮಧ್ವಾಚಾರ್ಯರು ಯಾರ ಮುಂದೆ 100 ಅರ್ಥ ಹೇಳಿದರು ಅಂದರೆ ಯಾರೋ ಸಾಮಾನ್ಯ ಜನರು, ಲೌಕಿಕವಾದ ಜನರು, ಪಾಪ ಅವರಿಗೆ ಸಂಸ್ಕೃತ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅಂಥವ್ರ ಮುಂದೆ ವಾದ ಮಾಡಿ 100 ಅರ್ಥ ಹೇಳಿದ್ರು, ಅದು ಅವ್ರಿಗೂ ಅರ್ಥ ಆಗಲಿಲ್ಲ, ಕೂತವ್ರಿಗೂ ಅರ್ಥ ಆಗಲಿಲ್ಲ, ಜಯಿಸ್ಕೊಂಡ್ರು ಅಂತ. ಹಾಗಲ್ಲ ಇವರು ಮಾಡಿದ್ದು. ಯಾರೋ ಲೌಕಿಕರು ಅಂದರೆ ಅದರ ಸಂಪರ್ಕವೇ ಇಲ್ಲದೆ ಇರೋರು ಅಂತ. ಅದರ ಸಂಪರ್ಕವೇ ಇಲ್ಲ. ಏನು ಹೇಳ್ತಿದ್ದಾರೆ, ವ್ಯಾಕರಣ ಅಂದ್ರೆ ಏನು ಅಂತ ಕೇಳುವ ಪರಿಸ್ಥಿತಿಯಲ್ಲಿರೋರು, ಶಿಕ್ಷಾಶಾಸ್ತ್ರ ಅಂದ್ರೆ ಏನು ಅಂತ ಕೇಳುವ ಪರಿಸ್ಥಿತಿಯಲ್ಲಿರೋರು, ಇಂಥವ್ರ ಮುಂದೆ ಆಚಾರ್ಯರು ಕೂತ್ 100 ಅರ್ಥ ಹೇಳಿ ಜಯಿಸ್ಕೊಂಡ್ರು ಅಂತ ಆಕ್ಷೇಪ ಬರಬಾರ್ದು ಅನ್ನೋದಕ್ಕೋಸ್ಕರ ನಾರಾಯಣ ಪಂಡಿತಾಚಾರ್ಯರು ಇದನ್ನು ಕೋಟ್ ಮಾಡಿ ಹೇಳ್ತಿದ್ದಾರೆ. ಅಲ್ಲಿ ಕೂತವ್ರು ಯಾರೋ ಸಾಮಾನ್ಯ ವ್ಯಕ್ತಿಗಳಲ್ಲ. ಅಂಥ ಸುಮ್ಮನೆ ಬೂಟಾಟಿಕೆಯ ಆಕ್ಷೇಪಗಳನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಲ್ಲಿ ಕೂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಾಂಗವೇದ ಚತುರಾ ಇತಿಹಾಸೆ ಶಿಕ್ಷಿತಾ ಸುಭವು. ಮತ್ತು ಚೆನ್ನಾಗಿ ಪಾಠ ಆಗಿದೆ ಅವರಿಗೆ, ಚಿಕ್ಕ ಪುಟ್ಟದಾಗಿ ಏನು ಪಾಠ ಆಗಿಲ್ಲ, ಒಳ್ಳೆ ರೀತಿಯಲ್ಲಿ ಪಾಠ ಆಗಿದೆ. ಅದನ್ನು ಹೇಳುವ ಧೈರ್ಯವೂ ಅವರಲ್ಲಿದೆ. ಇಷ್ಟು ಧೈರ್ಯ ಇರುವ, ಎಲ್ಲ ಪಾಠ ಆಗಿರುವ ವಿದ್ವಾಂಸರ ಮುಂದೆ ಆಚಾರ್ಯರು 100 ಅರ್ಥ ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ಅವರ ಕೈಯಿಂದ 50 ಅರ್ಥವನ್ನು ಗ್ರಹಿಸುವ ಸಾಮರ್ಥ್ಯ ಅವರಿಗೆ ಆಗಲಿಲ್ಲ. 50 ಅರ್ಥವನ್ನು ತಲೆಯಲ್ಲಿ ಇಟ್ಕೊಂಡು ವಾಪಸ್ ಹೇಳಲಿಕ್ಕಾಗಲಿಲ್ಲ. ಇದು ಹೇಗಾಯಿತು ಅನ್ನೋದಕ್ಕೆ ಒಂದು ಸುಂದರವಾದ ದೃಷ್ಟಾಂತ ಕೊಡ್ತಾರೆ. ಬಹಳ ಅದ್ಭುತವಾಗಿದೆ ದೃಷ್ಟಾಂತ. ಅವ್ರು ಹೇಳ್ತಾರೆ, ನೈತದೀರಿ ತಮಹೋ ಜಗೃಹಸ್ಥೆ ವಿಶ್ವಸಂಕ್ಷಯ ಪಯೋಂದು ಗಣವ. ಬಾವಿ, ಒಂದು ಊರಲ್ಲಿ 200-300 ಬಾವಿಗಳಿದೆ ಅಂತ ಇಟ್ಕೊಳ್ಳಿ. ಬಾವಿಯ ತುಂಬ ನೀರಿದೆ. ಬಾವಿ ಯಾವಾಗಲೇ ಅದರಲ್ಲಿ ನೀರು ಸಿಗತ್ತೆ, ಯಾವುದೇ ಬೇಸಿಗೆ ಕಾಲ ಆಗಿರಲಿ ಯಾವ ಕಾಲ ಆಗಿರಲಿ ಅದರಲ್ಲಿ ನೀರಿದೆ. ಅಂಥ ಬಾವಿಗಳು, ಸಾವಿರಾರು ಬಾವಿಗಳು, ಒಂದೆರಡಲ್ಲ, ಸಾವಿರಾರು ಬಾವಿಗಳಿಗೆ ಪ್ರಳಯದ ಜಲ ಬಂದಾಗ, ಪ್ರಳಯ ಜಲ ಅಂದರೆ ಸಮಗ್ರವಾಗಿ ನೀರೇ, ಮತ್ತೇನು ನಿಮಗೆ ಕಾಣುವುದೇ ಇಲ್ಲ. ಸಮಗ್ರ ಜಗತ್ತನ್ನು ನೀರು ಆವರಿಸ್ಕೊಂಡ್ಬಿಡತ್ತೆ. ಪೂರ್ತಿ ನೀರು, ಎಲ್ಲಿ ನೋಡಿದರೂ ನೀರು 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 ನೀರಿಂದ ಪೂರ್ತಿಯಾಗಿ ತುಂಬಿಕೊಂಡು ಬೇರೆ ಏನೂ ಕಾಣದಂಥ ಸ್ಥಿತಿಗೆ ತಲುಪಿರುತ್ತೆ. ಆವಾಗ 1000 ಅಲ್ಲ, 2000 ಅಲ್ಲ, 3000 ಬಾವಿಗಳಿರಲಿ, ಲಕ್ಷ ಬಾವಿಗಳಿರಲಿ, ಆ ಬಾವಿಗಳು ಪ್ರಳಯ ಜಲವನ್ನು ತುಂಬಿಸಿಕೊಂಡು ಬೇರೆಯವರನ್ನು ಕಾಪಾಡಲಿಕ್ಕೆ ಸಾಮರ್ಥ್ಯ ಇದೆಯಾ ಅಂತ ಒಂದು ಪ್ರಶ್ನೆಯನ್ನು ಮುಂದಿಡ್ತಾರೆ. ಪ್ರಳಯ ಕಾಲದಲ್ಲಿ ಸುರಿಯುವ ಆ ಜಲದ ರಾಶಿ, ಅದನ್ನು ಲಕ್ಷ ಕೋಟಿ ಸಂಖ್ಯೆಯಲ್ಲಿರುವ ಬಾವಿಗಳು ತಾನು ತುಂಬಿಕೊಂಡು ಪ್ರಳಯ ಜಲವನ್ನು ತನ್ನಲ್ಲಿ ತುಂಬಿಸಿಕೊಂಡು ಬೇರೆಯವರನ್ನು ಕಾಪಾಡಲಿಕ್ಕಾಗತ್ತಾ ಅಂತ ಇವರೇನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ, ಇವರೆಲ್ಲ ಪಂಡಿತರೇ. ಯಾವ ಥರ ಪಂಡಿತರು ಅಂದರೆ, ಬಾವಿಗಳಿದ್ದಾಗೆ. ಆಚಾರ್ಯರು ಅಂದರೆ ಅವರು ಪ್ರಳಯ ಜಲ. ಅವರು ಹೇಳಿದ ಅರ್ಥಗಳು ಆ ಥರ ಬರ್ತಾ ಇದೆ, ರಭಸವಾಗಿ ಬರ್ತಾ ಇದೆ. ಅದನ್ನು ತುಂಬಿಸಿಕೊಂಡು ಇರೋದಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ನೀವು ದಕ್ಷಿಣ ಕನ್ನಡದಲ್ಲಿ ನೋಡಬೇಕು, ಅಲ್ಲಿ ಬಿಸಿಲು ವಿಪರೀತ, ಮಳೆಯೂ ವಿಪರೀತ, ಎರಡೂ ವಿಪರೀತವಾಗಿರುತ್ತೆ. ಬಿಸಿಲನ್ನು ಸಹಿಸಿಕೊಳ್ಳಿಕ್ಕಾಗೋದಿಲ್ಲ, ಮಳೆಯನ್ನು ಸಹಿಸಿಕೊಳ್ಳಿಕ್ಕಾಗೋದಿಲ್ಲ. ಮಳೆಗಾಲ ಅಂದರೆ ಹೇಗೆ ಬರುತ್ತೆ ಅಂದರೆ, ಮಳೆ ಬಂದು ನೀರು ತುಂಬಿ 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 ಅಲ್ಲಿರುವ ಬಾವಿಯಿಂದ ನೀರು ಹೊರಗಡೆ ಸುರಿತಾ ಇರುತ್ತೆ. ಅದಾಗದೆ ಮಳೆ ಬಂದಿದ್ದಕ್ಕೆ ಸುರಿತಾ ಇರುತ್ತೆ, ಪ್ರಳಯ ಜಲ ಅಲ್ಲ. ಸಾಮಾನ್ಯ ಮಳೆ ಬಂದಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಬಾವಿಯಿಂದ ನೀರು ತುಂಬಿ ಆಚೆ ಕಡೆ ಸುರಿಯುತ್ತೆ. ಇನ್ನು ಪ್ರಳಯ ಜಲ ತುಂಬಿಕೊಳ್ಳುತ್ತೆ ಎಲ್ಲಿಂದ ಹೇಳಿ, ಸಾಧ್ಯವೇ ಇಲ್ಲ. ಅದು ಪ್ರಳಯ ಜಲವನ್ನು ಬಾವಿಗಳೆಲ್ಲ ಹಿಡಿದಿಟ್ಕೊಳ್ಳುತ್ತೆ ಅಂತ ಇದೊಂದು ಹಾಸ್ಯಾಸ್ಪದವಾದ ಸ್ಟೇಟ್ಮೆಂಟ್ ಆಗುತ್ತೆ. ಹಾಗೆ ಆಚಾರ್ಯರು ಹೇಳಿದ ಅರ್ಥ ಅದು ಆ ಥರ ಇತ್ತು. ಅವರ ಓಗ, ಅವರ ಸ್ಪಷ್ಟತೆ, ಅವರು ಕೊಡುವ ಪ್ರಮಾಣಗಳು ಇವರು ಯಾರಿಂದಲೂ ಗ್ರಹಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ.
ಎಲ್ಲರೂ ಆಚಾರ್ಯರನ್ನು ಶರಣಾಗತರಾಗಬೇಕು ಅಂತ ತೀರ್ಮಾನ ಮಾಡ್ಕೊಳ್ತಾರೆ. ಇನ್ಯಾವ ಮಾರ್ಗವೂ ಇಲ್ಲ. ಮಾಡಿದ ಎಲ್ಲ ಅನ್ಯಾಯಗಳಿಗೂ ಉತ್ತರ ಸಿಕ್ಕಾಗೋಗಿದೆ. ವೇದ ಕೇಳಿದ್ರು ವೇದ ಆಯಿತು, ವಿಶ್ವಶಬ್ದಾರ್ಥ ಕೇಳಿದ್ರು ಅದಾಯಿತು. ಇನ್ನು ಇವರ ಹತ್ರ ನಾವು ನಮ್ಮ ಧಾರ್ಷ್ಟ್ಯ ತೋರಿಸಬಾರ್ದು ಅಂತ. ಎಷ್ಟೇ ಆಗಲಿ ಸ್ವಲ್ಪ ಓದ್ಕೊಂಡಿರೋರೆ. ಹಾಗಾಗಿ ಮೇಲಿಂದ ಮೇಲೆ ಪೆಟ್ಟು ಬಿದ್ದರೆ ಕಲ್ಲು ಶಿಲೆ ಆಗುತ್ತೆ, ಸ್ವಲ್ಪ ಪೆಟ್ಟು ಜಾಸ್ತಿ ಬೀಳಬೇಕಷ್ಟೆ. ಹಾಗೆ ಇವರಿಗೆ ಆಚಾರ್ಯರು ಕೊಟ್ಟ 50 ವಿಶ್ವಶಬ್ದಾರ್ಥದ ಪೆಟ್ಟಿಗೆ ಎಲ್ಲ ಶಿಲೆಗಳಾದರು. ನಿಜವಾಗಲೂ ಅವರಲ್ಲಿ ಅವಾಗ ವಿದ್ವಾಂಸರು ಪಾಂಡಿತ್ಯ ಅವರಲ್ಲಿ ನಿಜವಾಗಲೂ ಅವಾಗ ಬಂತು. ಯಾಕೆಂದರೆ ವಿದ್ಯಾ ವಿನಯೇನ ಶೋಭತೆ. ವಿನಯ ಇಲ್ಲದೆ ಇದ್ದರೆ ವಿದ್ಯೆ ಅದು ಬೆಲೆಯೇ ಇಲ್ಲ, ಅದಕ್ಕೆ ಅದು ವ್ಯರ್ಥವಾದ ವಿದ್ಯೆ. ಸುಮ್ಮನೆ ವಿದ್ಯೆ ಸಂಪಾದನೆ ಮಾಡಿಕೊಂಡು ಸ್ವಲ್ಪ ವಿನಯವೂ ಇಲ್ಲ ಅಂತಾದರೆ ಅದು ವ್ಯರ್ಥ. ಹಾಗೆ ಇವರಿಗೆ ವಿನಯವನ್ನು ಆಚಾರ್ಯರು ಈ ದೃಷ್ಟಿಯಿಂದ ಕಲಿಸ್ಕೊಡ್ತಾರೆ. 50 ಅರ್ಥವನ್ನು ಅವರ ಮುಂದೆ ಪ್ರತಿಪಾದನೆ ಮಾಡಿ ಅವರಿಗೆ ಅದನ್ನು ವಾಪಸ್ ಹೇಳಲಿಕ್ಕಾಗದೆ ಶರಣಾಗತರಾಗಬೇಕು ಅಂತ ಮನಸ್ಸು ಮಾಡ್ತಾರೆ. ಮನಸ್ಸು ಮಾಡಿ ಆಚಾರ್ಯರ ಮುಂದೆ ಶರಣಾಗ್ತಾರೆ. ಅದನ್ನು ನಾಳೆಯ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.